ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನ ನಮಗೆ ಕೊಡುಗೆಯಾಗಿ ನೀಡಿದ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆಗಳು ಯುವ ಜನರಿಗೆ ದಾರಿದೀಪವಾಗಿದೆ ಎಂದು ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ಎಸ್ಪಿ ಲೋಕೇಶ್ ಹೇಳಿದರು. ಅವರು ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಸಮಾರಂಭವನ್ನು ಉದ್ಘಾಟಿಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಾಮರ್ಸ್ ವಿಭಾಗದಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿನಿ ಯಶಸ್ವಿನಿ ಅವರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಸಾಮಾಜಿಕ ಅಸಮಾನತೆಯನ್ನ ಹೊಡೆದೋಡಿಸಿ ಸಮಾಜದ ನಿರ್ಮಾಣಕ್ಕೆ ಹಾಗೂ ಸಹಬಾಳ್ವೆಯ ಜೀವನಕ್ಕೆ ಪ್ರೇರಕ ಶಕ್ತಿಯಾಗಿರುವ ಸಂವಿಧಾನವು ಇಂದು ನಮ್ಮೆಲ್ಲರಿಗೂ ಪ್ರಬಲವಾದ ಅಸ್ತ್ರವಾಗಿದೆ. ತುಳಿತಕ್ಕೊಳಗಾದವರು ಹಾಗೂ ಶೋಷಿತ ವರ್ಗಗಳ ಜನರು ನಾಗರಿಕ ಸಮಾಜದಲ್ಲಿ ಎಲ್ಲರಂತೆಯೇ ಸ್ವಾಭಿಮಾನಿ ಸಮೃದ್ಧ ಬದುಕು ನಡೆಸಲು ಸಂವಿಧಾನವು ಪ್ರಬಲವಾದ ಶಕ್ತಿಯಾಗಿ ಕೆಲಸ ಮಾಡುತ್ತಿದೆ. ಜಾತಿ ಪದ್ಧತಿ ಸೇರಿದಂತೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಹೊಡೆದೋಡಿಸಿ ಜಾತಿಯ ಸಂಕೋಲೆಗಳಿಂದ ವಿಮುಕ್ತಿಗೊಳಿಸಿ ಸಮಾಜದ ನಿರ್ಮಾಣಕ್ಕೆ ಬೇಕಾದ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನ ಕೊಡುಗೆಯಾಗಿ ನೀಡಿರುವ ಸಂವಿಧಾನ ನೀಡಿದ ಬಾಬಾ ಸಾಹೇಬ್ರ ಜೀವನದ ಆದರ್ಶಗಳು ಇಂದು ವಿದ್ಯಾರ್ಥಿಗಳು ಹಾಗೂ ತುಳಿತಕ್ಕೊಳಗಾದ ಜನರಿಗೆ ಶಕ್ತಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಲೋಕೇಶ್ ಅಭಿಮಾನದಿಂದ ಹೇಳಿದರು. ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣಪ್ಪ ಅವರು ಮಾತನಾಡಿ, ಸಂವಿಧಾನದ ಶಕ್ತಿಯಿಂದಾಗಿ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದಂತೆ ಎಲ್ಲ ಜಾತಿ ವರ್ಗಗಳ ಜನರು ಶಿಕ್ಷಣ ಸೇರಿದಂತೆ ರಾಜಕೀಯ ಸ್ಥಾನಮಾನಗಳನ್ನು ಪಡೆಯಲು ಸಾಧ್ಯವಾಗಿದೆ. ಮಹಿಳಾ ಸಮಾನತೆಗೆ ಹಾಗೂ ಶಿಕ್ಷಣಕ್ಕೆ ಬಾಬಾ ಸಾಹೇಬ್ರು ಮುನ್ನುಡಿ ಬರೆದ ಫಲವಾಗಿ ಇಂದು ನಮ್ಮ ಕಾಲೇಜಿನ ಗ್ರಾಮೀಣ ಪ್ರದೇಶದ ಮಲ್ಲೇನಹಳ್ಳಿಯ ವಿದ್ಯಾರ್ಥಿನಿ ಯಶಸ್ವಿನಿ ಅವರು ವಾಣಿಜ್ಯ ವಿಭಾಗದಲ್ಲಿ 587 ಅಂಕಗಳನ್ನು ಗಳಿಸಿ ತಾಲೂಕಿಗೆ 2ನೇ ಟಾಪರ್ ಆಗಿ ಹೊರಹೊಮ್ಮುವ ಜೊತೆಗೆ ನಮ್ಮ ಕಾಲೇಜಿನ ಕೀರ್ತಿಯನ್ನ ಸಹ ಬೆಳಗಿದ್ದಾರೆ. ಮುಂದೆ ಅವರು ಈ ನಾಡನ್ನ ಕಟ್ಟುವ ಮಹಿಳಾ ಶಕ್ತಿಯಾಗಿ ಕೆಲಸ ಮಾಡುವ ಶಕ್ತಿಯನ್ನ ಬಾಬಾ ಸಾಹೇಬ್ರು ಕರುಣಿಸಲಿ ಎಂದು ಕೃಷ್ಣಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ಕೆಬಿ ನಂದೀಶ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಉಪನ್ಯಾಸಕರಾದ ಗಿರೀಶ್ ಯಲ್ಲೂರು, ಪುನೀತ್, ಎಂ ರಾಮಲಿಂಗ, ಕಚೇರಿ ಸಹಾಯಕಿ ಧನಲಕ್ಷ್ಮಿ, ವಿದ್ಯಾರ್ಥಿನಿಯ ಪೋಷಕರಾದ ರಾಮೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿಗೆ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಿಂದ ದ್ವಿತೀಯ ಟಾಪರ್ ಆಗಿ ಹೊರಹೊಮ್ಮಿರುವ ಕೆ ಯಶಸ್ವಿನಿ ಅವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ4 ಕೃಷ್ಣರಾಜಪೇಟೆ. ಹಾಗೂ ವಿದ್ಯಾರ್ಥಿ ಮತ್ತು ಪೋಷಕ ವರ್ಗದವರೇ, 135ನೇ ಜಯಂತಿಯನ್ನು ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಜೊತೆಗೆ ನಮ್ಮ ಕಾಲೇಜಿನಲ್ಲಿ ತಾಲೂಕಿಗೆ ಅತ್ಯಧಿಕ ಅಂಕವನ್ನು ಗಳಿಸಿರ್ತಕ್ಕ ವಾಣಿಜ್ಯ ವಿಭಾಗದಲ್ಲಿ 582 ಅಂಕವನ್ನು ಗಳಿಸಿರ್ತಕ್ಕಂತಹ ಯಶಸ್ವಿನಿ ಕೆ ಅಂತಕ್ಕಂತಹ ವಿದ್ಯಾರ್ಥಿನಿಗೆ ನಾವಿವತ್ತು 2025-26ನೇ ಸಾಲಿನ ನಡೆದಂತಹ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿ ಅಂತಕ್ಕಂತಹ ಒಂದು ವಾದನಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿ ಇವರು ನಮ್ಮ ತಾಲೂಕಿನಲ್ಲೇ ಜನಿಸಿದಂತಹ ಒಬ್ಬ ವಿದ್ಯಾರ್ಥಿನಿ. ಮಲ್ಲೇನಹಳ್ಳಿ ಅಂತಕ್ಕಂತಹ ಒಂದು ಗ್ರಾಮದ ಸಂತೆಬಾಚಳ್ಳಿ ಹೋಬಳಿಯಪ್ಪ, ಸಂತೆಬಾಚಳ್ಳಿ ಹೋಬಳಿಯ ಮಲ್ಲೇನಹಳ್ಳಿ ಗ್ರಾಮದ ತಮ್ಮ ಹೆಸರು ಬಲರಾಮೇಗೌಡ ಅಂತ ಮತ್ತು ತಾಯಿ ಹೆಸರು ಲತಾ. ಬಲರಾಮೇಗೌಡ ಮತ್ತು ಲತಾ ಅಂತಕ್ಕಂಥವರ ಸುಪುತ್ರಿಯಾಗಿ ಜನಿಸಿ ನಮ್ಮ ತಾಲೂಕಿಗೆ ಒಂದು ಮತ್ತು ನಮ್ಮ ಕಾಲೇಜಿಗೆ ಒಂದು ಹೆಸರು ತಂದುಕೊಂಡಿರ್ತಕ್ಕಂತಹ ಒಂದು ಕೀರ್ತಿಗೆ ಒಳಗಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಶುಭ ದಿನ. ಯಾಕೆಂತಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಡತನದಲ್ಲಿ ಹುಟ್ಟಿ ಒಬ್ಬ ಸಾಮಾನ್ಯ ಬಡ ಏನೋ ಅಸ್ಪೃಶ್ಯತೆಯಿಂದ ಕೂಡಿರ್ತಕ್ಕಂಥ ಒಬ್ಬ ಶೂದ್ರಕ ಕುಟುಂಬದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿಯ ಜಯಂತಿಯ ದಿನದಂದು ಆ ವಿದ್ಯಾರ್ಥಿಯನ್ನು ಕರೆಸಿ ನಮ್ಮ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಆಶಾದಾಯಕವಾದಂತಹ ಒಂದು ಕಾರ್ಯ. ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಅಳವಡಿಸಿಕೊಂಡು ದೇಶದಲ್ಲಿ ಒಂದು ಉತ್ತಮ ಪ್ರಜೆಯಾಗಲಿ, ಅಂಬೇಡ್ಕರ್ ಅವರ ರೀತಿಯಲ್ಲೇ ಆ ವ್ಯಕ್ತಿಯೂ ಸಹ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ಕನಿಷ್ಠ ಒಬ್ಬ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಪ್ರದೇಶ 1891ರಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ. ಇಂಥವರು ಒಬ್ಬ MA LLB ಮತ್ತೆ ಒಂದು ಕೋರ್ಸನ್ನು ಪಡೆದಂತಹ ಅವರು
ಮತ್ತೆ ಆಕ್ಸ್ಫರ್ಡ್ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ವಿದೇಶಗಳಲ್ಲಿ ಶಿಕ್ಷಣವನ್ನು ಪಡೆದಂತಹವರು. ಇಂತಹ ವ್ಯಕ್ತಿಗಳು ಇವತ್ತು ನಮ್ಮ ದೇಶದಲ್ಲಿದ್ದಂತಹ ಶತಶತಮಾನಗಳಿಂದ ಇದ್ದಂತಹ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥವರು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರ ಚಿಂತನೆಗೇನೆ ಒಳಗಾಗಿ ಬುದ್ಧ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಮಾಡಿದಂಥವರು. ಆಕೆ ಡಾಕ್ಟರ್ ಬಸವಣ್ಣನವರು 12ನೇ ಶತಮಾನದಲ್ಲಿ ಜಾತಿ ಮತ ಪಂಥವಿಲ್ಲದೆ ನಾವೆಲ್ಲರೂ ಒಂದೇ, ಮೇಲು ಕೀಳು ಬಡವ ಬಲ್ಲಿದ ಅಂತಕ್ಕಂತಹ ತಾರತಮ್ಯ ನಮ್ಮ ಸಮಾಜದಲ್ಲಿ ಹೋಗಲಾಗಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ಕಾಣಬೇಕಾಗ್ತದೆ. ಅದೇ ರೀತಿ ಗಾಂಧಿಯವರು 20ನೇ ಶತಮಾನದಲ್ಲಿ ನಮ್ಮ ಸಮಾಜದ ಒಂದು ಅಂಟು ರೋಗವಾಗಿದ್ದಂತಹ ಅಸ್ಪೃಶ್ಯತೆ ಅಂತಕ್ಕಂತಹ ಒಂದು ಕೆಟ್ಟ ಕಾಯಿಲೆ ನಮ್ಮ ದೇಶದಲ್ಲಿ ಶತಶತಮಾನಗಳಿಂದ ಇದ್ದಂತಹ ಈ ಒಂದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋಸ್ಕರ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕಾಣ್ತೀವಿ. ಹಾಗೆ ಅವರ ನಿಟ್ಟಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಅಂಬೇಡ್ಕರ್ ಇವರ ಚಿಂತನೆಗೆ ಒಳಗಾದಂತಹ ಅಂಬೇಡ್ಕರ್ ಅವರು ಇವತ್ತು ವಿಶ್ವದ ಪ್ರಮುಖ ಸಾಲಿನಲ್ಲಿ ನಿಂತಕ್ಕಂತಹ ಒಬ್ಬ ಭಾರತ ರತ್ನ ದಲಿತ ಸೂರ್ಯ ಡಾಕ್ಟರ್ BR ಅಂಬೇಡ್ಕರ್. ನೋಡಿ, ದಲಿತ ಸೂರ್ಯ, ಸಂವಿಧಾನದ ಶಿಲ್ಪಿ ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂತಹ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಕೀರ್ತಿಗೆ ಒಳಗಾಗಿದ್ದು ಇವರು ಸ್ತ್ರೀಯರ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕೋಸ್ಕರ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಅವರ ಹೆಮ್ಮೆಯ ಒಂದು ವಿಚಾರ. ಮತ್ತೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಪಡೆದ ನಂತರ ನಮ್ಮದೇ ಆದಂತಹ ಒಂದು ಸಂವಿಧಾನ ಇಲ್ದಿರ್ತಕ್ಕಂತಹ ಸಂದರ್ಭದಲ್ಲಿ ಭಾರತಕ್ಕೆ ಸಂವಿಧಾನವನ್ನು ನೀಡಿದಂತಹ ಒಬ್ಬ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಒಂದ್ ಕಡೆ ಅವರು ಮಾತಾಡ್ತಾರೆ BR ಅಂಬೇಡ್ಕರ್ ಅವರು, ನಾನು ಕೇವಲ ಒಂದು ಜಾತಿಗೆ ಸೀಮಿತವಾದಂತಹ ಒಬ್ಬ ವ್ಯಕ್ತಿಯಲ್ಲ, ನಾನು ಸಮಾಜದ ಕೆಳಸ್ತರದಲ್ಲಿರ್ತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೇಳಿಕೆಗೂ ಹೋರಾಟವನ್ನ ಮಾಡಿದ್ದಾನೆ. ಅದನ್ನು ನೀವು ಕಾಣಬೇಕೆಂದರೆ ಸಂವಿಧಾನವನ್ನ ಕಾಣುವುದು. ಎಷ್ಟು ಅರ್ಥಗರ್ಭಿತವಾಗಿದೆ. ನಾನು ಇವತ್ತೇನಾಗಿದೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಸಮಾಜಕ್ಕೆ ಗುರುತಿಸ್ಬಿಡ್ತದೆ. ಬಸವಣ್ಣ ಅಂದ್ರೆ ಲಿಂಗೈಕ ಸ್ವತ್ತು, ಕೆಂಪೇಗೌಡರು ಅಂತ ಅಂದ್ರೆ ಒಕ್ಕಲಿಗರ ಸ್ವತ್ತು. ಹೀಗೆ ಈ ಒಂದು ವಸ್ತು ಮಾಡ್ಕೊಂಡು ಹೊರಟಾಗಿದ್ದಾರೆ. ಇದು ತಪ್ಪು, ಇದಾಗಬಾರ್ದು. ಈಗ BR ಅಂಬೇಡ್ಕರ್ ಆಗಲಿ, ಬಸವಣ್ಣ ಆಗಲಿ, ಕೆಂಪೇಗೌಡ ಆಗಲಿ, ಇನ್ನೊಬ್ಬರಾಗಲಿ, ಇದು ಸಮಾಜದ ಸ್ವತ್ತು. ಇದು ಒಂದು ವರ್ಗದ ಸ್ವತ್ತಲ್ಲ. ಒಂದು ಅಂಕವನ್ನ ಅಂದರೆ 600 ಅಂಕಗಳಿಗೆ 582 ಅಂಕಗಳನ್ನು ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿನಿ ಯಶಸ್ವಿನಿ ಕೆ ಇವರು ಕಾಲೇಜಿಗೆ ಅತಿ ಹೆಚ್ಚು ಅಂಕವನ್ನು ಪಡೆಯೋದಲ್ಲದೆ ಇಡೀ ತಾಲೂಕಿನಲ್ಲೇ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ತರ್ತಕ್ಕಂತಹ ಮತ್ತು ಹಾಗೆಯೇ ಈ ಒಂದು ಕೀರ್ತಿಯನ್ನು ಕಾಲೇಜಿಗೆ ತಂದಿರತಕ್ಕಂತಹ ಯಶಸ್ವಿನಿ ಅವರಿಗೆ ಮತ್ತು ಹಾಗೆಯೇ ಅವರ ಪೋಷಕ ವರ್ಗದವರಿಗೆ ಕಾಲೇಜಿನ ಪರವಾಗಿ ಮತ್ತು ಹಾಗೆಯೇ ಆಡಳಿತ ಮಂಡಳಿ ಪರವಾಗಿ ಎಲ್ಲ ಉಪನ್ಯಾಸಕ ಬಂಧು ವರ್ಗದವರ ಪರವಾಗಿ ಬೋಧಕೇತರ ವರ್ಗದವರ ಪರವಾಗಿ ತುಂಬು ಹೃದಯದ ಈ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಒಳ್ಳೇದು ಮಾಡ್ಲಿ ಕಣವ.